ಅನುಮತಿ ಇಲ್ಲದೆ ಅರಣ್ಯಕ್ಕೆ ಹೋದ್ರೂ ಜಲಪಾತದಲ್ಲಿ ಬಿದ್ದು ಸತ್ತೇ ಹೋದ ಸ್ಟೂಡೆಂಟ್. ಬಂಧಿಸಿದ್ದ 21 ಮಂದಿಗೆ ಸಿಕ್ತು ಜಾಮೀನು. ಇದು ಮೋಚು ತಂದ ಫಜೀತಿ. ಅನುಮತಿ ಪಡೆಯದೆ ಸಕಲೇಶಪುರ ರಕ್ಷಿತ ಅರಣ್ಯದಲ್ಲಿ ಟ್ರಕ್ಕಿಂಗ್ ಹೋಗಿ ಬಂಧನಕ್ಕೊಳಗಾಗಿದ್ದ 13 ವಿದ್ಯಾರ್ಥಿಗಳು 8 ಉದ್ಯೋಗಿಗಳಿಗೆ ಜಾಮೀನು ಸಿಕ್ಕಿದೆ. ಬೆಂಗಳೂರಿನ ಬಿಎಂಎಸ್ ಕಾಲೇಜಿನ ವಿದ್ಯಾರ್ಥಿಗಳಾದ ನವೀನ್, ಸ್ವರೂಪ್, ಅವಿನಾಶ್, ಲಿಖಿತ್, ಆಕಾಶ್, ಅವಿನಾಶ್, ಅಮಿತ್, ಸ್ವಪ್ನಿಲ್, ಅಭಯ್ ಕೀರ್ತಿ, ನವೀನ್ ಕುಮಾರ್ ಮತ್ತು ಯುವತಿಯರಾದ ಪ್ರಾರ್ಥನಾ, ನರೇಂದ್ರ, ಶರಣ್ಯ, ಹೇಮಾ, ಪ್ರಾರ್ಥನಾ ಟ್ರಕ್ಕಿಂಗ್ಗೆ ಬಂದಿದ್ರು. ಈ ಪೈಕಿ ಎಂಜಿನಿಯರಿಂಗ್ ವಿದ್ಯಾರ್ಥಿ ನವೀನ್ ಕುಮಾರ್ ಈಜಾಡಲು ಹೋಗಿ ಫಾಲ್ಸ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದ. ಇದುವರೆವಿಗೂ ಮೃತದೇಹ ಪತ್ತೆಯಾಗಿಲ್ಲ. ನಿನ್ನೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಈಜುಪಟುಗಳ ಮೂಲಕ ಮೃತದೇಹದ ಶೋಧ ಕಾರ್ಯ ನಡೆಸಿದ್ರೂ ದೇಹ ಪತ್ತೆಯಾಗಿಲ್ಲ. ಹೀಗಾಗಿ ಇಂದು ಸಹ ಶೋಧ ಕಾರ್ಯ ಮುಂದುವರೆದಿದೆ. ಟ್ರಕ್ಕಿಂಗ್ ಹೋಗಿ ನವೀನ್ ಸಾವನ್ನಪ್ಪಿದ್ದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಎಂಎಸ್ ಕಾಲೇಜಿನಲ್ಲಿ ಶೋಕ ಮನೆ ಮಾಡಿದೆ. ಇದುವರೆವಿಗೂ ನವೀನ್ ಮೃತದೇಹ ಸಿಕ್ಕಿಲ್ಲ. ಈ ಟ್ರಕ್ಕಿಂಗ್ ವಿಷಯ ಕಾಲೇಜಿನವರ ಗಮನಕ್ಕೆ ಬಂದಿಲ್ವಂತೆ. ವಿದ್ಯಾರ್ಥಿಗಳು ತಾವೇ ಮಾತಾಡಿಕೊಂಡು ಟ್ರಕ್ಕಿಂಗ್ ಹೋಗಿದ್ದಾರೆ ಎಂದು ಕಾಲೇಜಿನ ಪ್ರಿನ್ಸಿಪಾಲ್ ಮಲ್ಲಿಕಾರ್ಜುನ್ ಬಾಬು ಹೇಳಿದ್ದಾರೆ. ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 8.8 CGPA ಪಡೆದಿದ್ದಾರೆ. ಅವರಿಗೆ ಸ್ಪೋರ್ಟ್ಸು ಹಾಬಿ ಇದೆ. ಆ್ಯಂಡ್ MHRDಯಿಂದ ಎಕನಾಮಿಕಲ್ ಕ್ಲಾಸ್ ವರ್ಗಾವಣೆಯಲ್ಲಿ ಒಂದು 10,000 ಎವ್ರಿ ಇಯರ್. 2010ನಲ್ಲಿ ಒಂದು 10,000 ಗ್ರ್ಯಾಂಟ್ ಸಿಕ್ಕಿದೆ. 2011ನಲ್ಲಿ ಒಂದು 10,000 ರೂಪೀಸ್ ಗ್ರ್ಯಾಂಟ್ ಸಿಕ್ಕಿದೆ. ಆ್ಯಂಡ್ ಅವರ ಪ್ರೊಕ್ಟರ್ ಮೂಲಕ ಪ್ಲಸ್ ಅವರ HOD ಅವ್ರ ಮೂಲಕ ವಿಷಯ ತಿಳಿದಿದ್ದ ಪ್ರಕಾರ ಆ ಹುಡುಗ ತುಂಬ ಒಳ್ಳೆಯ ಹುಡುಗ. ಇದು ಕಾಲೇಜಲ್ಲಿ ಮೌಂಟೇನಿಂಗ್ ಕ್ಲಬ್ ಇರೋದು ನಿಜ, ಅದು ಸ್ಟೂಡೆಂಟ್ ಹಾಬಿ ಕ್ಲಬ್. ಸೊ ಇವರು ಯಾವ ಪರ್ಮಿಷನ್ ಇಲ್ಲ, ಹಂಗೆ ಹೋಗಿದ್ದಾರೆ. ಕಾಲೇಜಿಗೂ ಇನ್ಸ್ಟಿಟ್ಯೂಷನ್ಗೆ ಯಾವ ಮಾಹಿತಿನೂ ಒದಗಿಸಿಲ್ಲ. ಅವ್ರ ಪಾಟಿಗೆ ಅವರು ಹೋಗಿದ್ದಾರೆ.